ನಮಸ್ಕಾರ. ದೆವ್ವಗಳು, ಭೂತಗಳು, ದುಷ್ಟಶಕ್ತಿಗಳು ಇವೆಯಾ? ಇದು ಇಂದಿನಿಂದಲೂ ಉತ್ತರವೇ ಇಲ್ಲದ ನಮ್ಮೆಲ್ಲರನ್ನು ಕಾಡುತ್ತಿರುವ ಪ್ರಶ್ನೆ. ಇದಕ್ಕೆ ಉತ್ತರ ಕೇಳುವ, ತಿಳಿದುಕೊಳ್ಳುವ ಕುತೂಹಲ ನಿಮ್ಮೆಲ್ಲರಲ್ಲೂ ಇದ್ದೇ ಇದೆ. ಆದರೆ ಉತ್ತರ ಮಾತ್ರ ಸ್ಪಷ್ಟವಾಗಿ ತಿಳಿದಿಲ್ಲ. ದೆವ್ವ, ಭೂತ ಅಥವಾ ದುಷ್ಟಶಕ್ತಿಗಳು ಇವೆ ಅಂತ ಕೆಲವರು ಹೇರುತ್ತಾರೆ. ದೆವ್ವ, ಭೂತ ಅಥವಾ ದುಷ್ಟಶಕ್ತಿಗಳು ಇವೆ ಅಂತ ಕೆಲವರು ಹೇಳುತ್ತಾರೆ. ನಾವೇ ನೋಡಿದ್ದೇವೆ, ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಕೆಲವರು ಮಾತನಾಡುತ್ತಾರೆ. ಇನ್ನ ಕೆಲವರು ಅದನ್ನು ನೆಗೆಟಿವ್ ಎನರ್ಜಿ ಅಂತಾನೂ ವಿಶ್ಲೇಷಿಸುತ್ತಾರೆ. ಇನ್ನು ಇವೆಲ್ಲ ಬರೀ ಸುಳ್ಳು, ನಮ್ಮ ಮನಸ್ಸಿನ ಭಾವನೆ ಅಷ್ಟೇ ಅಂತ ವೈಜ್ಞಾನಿಕ ಮನೋಭಾವದವರು ಹೇಳುತ್ತಾರೆ. ಆದರೆ ದೆವ್ವ, ಭೂತಗಳು ಇವೆಯಾ, ಇಲ್ಲವಾ ಅಂತ ನಿಖರವಾಗಿ ಯಾರೂ ಹೇಳುತ್ತಿಲ್ಲ. ಇದರ ನಡುವೆಯೇ ಮಹಿಳೆಯೊಬ್ಬರು ಅಫಿಷಿಯಲ್ ಹ್ಯೂಮನ್ಸ್ ಆಫ್ ಬಾಂಬೆ ಎಂಬ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತಮ್ಮ ಅನುಭವ ಕಥನವನ್ನು ಹೇಳಿಕೊಂಡಿದ್ದಾರೆ. ಅವರ ಪುಟ್ಟ ಮಗು ಕಾಣದ ಆಕೃತಿಯೊಂದಿಗೆ ಮಾತನಾಡುತ್ತಿತ್ತಂತೆ. ಕಾಣದ ವ್ಯಕ್ತಿಯನ್ನು ಅಂಕಲ್ ಅಂತ ಕರೆಯುತ್ತಾ ಇದ್ದಳಂತೆ. ಹಾಗಾದ್ರೆ ಯಾರೋ ಆ ಅಂಕಲ್? ಅದು ದೆವ್ವವೋ, ಮಗುವಿನ ಕಲ್ಪನೆಯೋ? ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಅಂದ ಹಾಗೆ ನಾವು ಹೇಳುತ್ತಿರುವ ಕಟ್ಟುಕತೆಯಲ್ಲ. ಅಫಿಷಿಯಲ್ ಹ್ಯೂಮನ್ಸ್ ಆಫ್ ಬಾಂಬೆ ಎಂಬ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತಮ್ಮ ಅನುಭವ ಕಥನವನ್ನು ಮಹಿಳೆಯೊಬ್ಬರು ಹೇಳಿಕೊಂಡಿದ್ದಾರೆ. ಅವರು ಹೊಸ ಅಪಾರ್ಟ್ಮೆಂಟ್ಗೆ ಬಂದಾಗ ವಿಚಿತ್ರ ಅನುಭವ ಆಗಿದೆ. ಅದು ಯಾವ ರೀತಿ ಅಂತ ನಾವಿಲ್ಲಿ ನೋಡೋಣ. ಮೊದಲು ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಅವರು ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದಾಗ ಹೊಸ ಅನುಭವಗಳು ಶುರುವಾಯಿತು. ಆದರೆ ನಂತರದ 2-3 ದಿನಗಳಲ್ಲಿ ತನ್ನ 2 ವರ್ಷದ ಪುಟ್ಟ ಮಗಳು ವಿಚಿತ್ರ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿದಳು. ಎಲ್ಲೆಂದರಲ್ಲಿ ಓಡಾಡಿ ದಾಂಧಲೆ ಎಬ್ಬಿಸುವವಳು ಒಂದು ಆ ಒಂದು ಕೋಣೆಯೊಳಕ್ಕೆ ಹೋಗಲು ಮಾತ್ರ ಹೆದರುತ್ತಾ ಇದ್ದಳು. ಆ ಒಂದು ಹೆಂಗಸರಿಗೂ ಕೂಡ ಆ ರೀತಿ ಒಂದು ಅನುಭವ ಆಯಿತು. ಯಾವ ರೀತಿ ಅಂದ್ರೆ, ಅವರು ಆ ಮಗುವನ್ನು ಕೇಳಿದಾಗ, ಯಾಕಮ್ಮ ನೀನು ಆ ಕೋಣೆಯ ಒಳಗೆ ಹೋಗಲು ಭಯ ಪಡುತ್ತೀಯ ಅಂತ ಕೇಳಿದಾಗ, ಅಲ್ಲೊಬ್ಬರು ಅಂಕಲ್ ಇದ್ದಾರೆ, ಅಲ್ಲಿ ಕಿಟಕಿ ಪಕ್ಕ ಕೂತಿದ್ದಾರೆ ಅಂತ ಅವರ ತಾಯಿಗೆ ಹೇಳುತ್ತಿದ್ದಳು. ಇವರು ಮೊದಲನೇದಾಗಿ ಏನೋ ತಮಾಷೆ ಅಥವಾ ಏನನ್ನೋ ನೋಡಿಕೊಂಡು ಎದಳುತ್ತಿದ್ದಾಳೆ ಎಂದುಕೊಂಡು ಸುಮ್ಮನಾದರಂತೆ. ಆದರೆ ಆಕೆ ಒಂದೇ ಸಮನೆ ರಾತ್ರಿಯೆಲ್ಲ ಅಳುವುದಕ್ಕೆ ಶುರು ಮಾಡಿದಳು. 1-2 ದಿನಗಳಲ್ಲೇ ಆಕೆಯ ಆರೋಗ್ಯ ಕೂಡ ಹಾಳಾಯಿತು. ವಿಚಿತ್ರ ಏನಂದ್ರೆ, ಇಲ್ಲಿ ಅವರ ತಾಯಿಗೂ ಕೂಡ ಅದೇ ಅನುಭವ ಆಯಿತು. ಅವರು ಸುಮ್ಮನೆ ಕೆಲಸ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಯಾರೋ ನಿಂತಂತೆ, ಯಾರೋ ಅವರನ್ನು ನೋಡಿದಂತೆ ಅನಿಸುತ್ತಾ ಇತ್ತಂತೆ. ಒಮ್ಮೆಯಂತೂ ಕಬೋರ್ಡ್ನಲ್ಲಿ ಇಟ್ಟಿದ್ದ ಉಪ್ಪಿನಕಾಯಿ ಬಾಟಲು ಡಮಾರ್ ಅಂತ ನೆಲಕ್ಕೆ ಬಿದ್ದು ಒಡೆದೋಯ್ತಂತೆ. ಆಗ ಇವರು ಬಹುಶಃ ಅವರೇ ಸರಿಯಾಗಿ ಇಟ್ಟಿಲ್ಲ ಅಂತ ಸಮಾಧಾನ ಮಾಡಿಕೊಂಡು ಸುಮ್ಮನಾದರಂತೆ. ನಂತರ ಕೆಲವು ದಿನಗಳ ನಂತರ ಮನೆಯೊಳಗೆ ಗೂಬೆಗಳು ಬರೋದಕ್ಕೆ ಶುರು ಮಾಡಿದವು. ರಾತ್ರಿ ಎಲ್ಲ ಮನೆಯ ಕಿಟಕಿ ಬಳಿ ಕುಳಿತು ವಿಚಿತ್ರವಾಗಿ ಕೂಗುತ್ತಿದ್ದವು. ಒಮ್ಮೆಯಂತೂ ಅವರ ಮಗಳೊಂದಿಗೆ ಮಲಗಿದ್ದಾಗ ತನ್ನ ಕಾಲ ಬಳಿ ಯಾರೋ ಕುಳಿತಂತೆ ಕಾಣುತ್ತಿತ್ತಂತೆ. ಅವರು ಅವರ ಗಂಡ ಇರಬಹುದು ಅಂತ ನಿದ್ದೆಗಣ್ಣಲ್ಲಿ ಸುಮ್ಮನಾದರಂತೆ. ಆದರೆ 5 ನಿಮಿಷದ ನಂತರ ಅವರ ಪತಿ ಅಲ್ಲಿಗೆ ಬಂದರು. ಹಾಗಾದರೆ ಮೊದಲೇ ನನ್ನ ಕಾಲ ಬಳಿ ಕುಳಿತಿದ್ದವರು ಯಾರು ಅಂತ ಅವರಿಗೆ ಇವಾಗಲೂ ಗೊತ್ತಿಲ್ಲವಂತೆ. ನಂತರ ಸ್ವಲ್ಪ ದಿನಗಳ ನಂತರ ಅವರ ಮಗಳು ಎದ್ದು ಕುಳಿತು ಕೀಟಾರನೆ ಕಿರುಚುತ್ತಾ ಅಳತೊಡಗಿದಳು. ಅಮ್ಮ, ಅಂಕಲ್ಗೆ ಇಲ್ಲಿಂದ ಹೋಗೋಕೆ ಹೇಳು ಅಂತ ಬಿಕ್ಕಳಿಸಿದಳು. ಅಂದು ಅವರೆಲ್ಲರೂ ಭಯದಲ್ಲೇ ರಾತ್ರಿಯನ್ನು ಕಳೆದರಂತೆ. ನಂತರ ಹೀಗೆ ಘಟನೆಯ ಮೇಲೆ ಘಟನೆಗಳು ನಡೆದಾಗ ಅವರು ಹಿರಿಯರಿಗೆ, ಅಕ್ಕಪಕ್ಕದವರಿಗೆ ವಿಚಾರ ತಿಳಿಸಿದರಂತೆ. ಅವರು ಆ ಮನೆ ಸರಿ ಇಲ್ಲ, ಇಲ್ಲಿ ಬಿಟ್ಟು ಬಿಡಿ ಅಂತ ಹೇಳಿದರಂತೆ. ಅಕ್ಕಪಕ್ಕದವರು ತಮಗಾದ ಅನುಭವವನ್ನು ಹೇಳಿಕೊಂಡರಂತೆ. ಒಂದೇ ಒಂದು ಕ್ಷಣ ಯೋಚಿಸದೆ ಅವರು ಆ ಮನೆಯನ್ನು ಬಿಟ್ಟು ಹೋಗುತ್ತಾರೆ. ಬರುವಾಗ ಕೊನೆಯ ಬಾರಿ ತಿರುಗಿ ಆ ಕೋಣೆ ನೋಡಿದ ಅವರ ಮಗಳು, ಅಂಕಲ್ ನೀವು ಬರಬೇಡಿ ಅಂತ ಹೇಳಿದರಂತೆ. ಆ ಒಂದು ಮಾತನ್ನು ಕೇಳಿದ ಅಲ್ಲಿನ ಜನರೆಲ್ಲರೂ ಬೆಚ್ಚಿ ಬಿದ್ದರಂತೆ. ನಂತರ ಆ ಮನೆ ಬದಲಿಸಿದಾಗ ಇಂತಹ ಅನುಭವ ಆಗಲಿಲ್ಲವಂತೆ. ಇದುವರೆಗೂ ಆ
ಮನೆಯಲ್ಲಿದ್ದಿದ್ದು ದೆವ್ವನೋ ಅಥವಾ ಬೇರೆ ಏನಾದರೂ ನೆಗೆಟಿವ್ ಎನರ್ಜಿನೋ ಯಾರಿಗೂ ಗೊತ್ತಾಗಿಲ್ಲ. ಈ ಒಂದು ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲನೆಯ ವಿಡಿಯೋ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಥ್ರಿಲ್ಲಿಂಗ್ ಸ್ಟೋರೀಸ್, ಹಾರರ್ ಸ್ಟೋರೀಸ್, ಹಿಸ್ಟಾರಿಕಲ್ ಸ್ಟೋರೀಸ್ ಕೂಡ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ.